ಅಮ್ಮ ಆ ಶೆಡ್ಡಿಗೆ ಬಾರಮ್ಮ. ಬರ್ತೀನಿ ಪಪ್ಪ ಈಗ ಮೇಲಿತ್ತೆ ಹೋಗಿ ಕರ್ಕೊಂಡು. ಅಲ್ಲ ಕರ್ಕ ಬರ್ತೀನಿ. ಪಪ್ಪ ಇನ್ನ ಲೇಟ್ ಆಗುತ್ತೆ. ಶೆಡ್ಡಲ್ಲಿ ಒಂದು 2 ಚೀಲ ಕೊಡು. ಚೀಲ 1 ತಪ್ಪು 2 ಅದು ಸೈಡ್ ಬಾಕ್ಸ್ ಆದ್ರೂ ಇಡ್ತೀನಿ. ಅದು ನನ್ನ ಬೈಕಿಂದ ಒಳ್ಳೆ ಚೀಲ ಐತಿ. ಬಾ ಕೊಡ್ಬಾ ಇವಾಗಲೇ. ಇದ್ದ ಇಷ್ಟು ದೊಡ್ಡದಾ? ಗೈಸ್ ಬನ್ನಿ ಗೈಸ್, ಈ ಚೀಲ ಏನಕ್ಕೆ ಅಂತ ನಾನು ನಿಮ್ಗೆ ಈಗ ಹೇಳ್ತೀನಿ ಗೈಸ್. ಆಕ್ಚುಲಿ ನಮ್ಮ ಅಮ್ಮನ ಹತ್ರ ಇದು ಏನೋ ಗೊತ್ತೇ ಚೀಲ ಕೇಳಿದ್ದು. ನನ್ನ ಹತ್ರ ಟಾಪ್ ಬಾಕ್ಸ್ ಅಲ್ಲ, ಟಾಪ್ ಬಾಕ್ಸ್ ಅಂತೀನಿ, ಸೈಡ್ ಬಾಕ್ಸ್ ಇದೆಯಲ್ಲ. ಸೊ ಇದನ್ನ ಆಕ್ಚುಲಿ ಚೀಲಕ್ಕೆ ಹಾಕಿ ತೆಗ್ದಿಡೋಣ ಅಂತ ನೋಡಿ. ಇಲ್ಲೇ ಮೇಲ್ಗಡೆ ಮನೇಲಿ ಇಲ್ಲೇ ಸೋಫಾ ಮೇಲೆ ಇಟ್ಟಿದ್ನ ಇಲ್ಲಿ ಸ್ವಲ್ಪ ಧೂಳಾಗೈತೆ. ಈಗ ಸದ್ಯಕ್ಕೆ ಎಲ್ಲೂ ಇದನ್ನ ತಗೊಂಡಂತೂ ಹೋಗಲ್ಲ. ಇಸ್ಕೊಂಡೆ, ಬಟ್ ಫುಲ್ಲು 2 ಸೈಡ್ ಬಾಕ್ಸ್ ಇಡೋಕ್ಕೆ ಆಗ್ತಿಲ್ಲ. ಬರೀ 1ಕ್ಕೆ ಮಾತ್ರ ಆಗ್ತೈತೆ ಅಷ್ಟೆ. ಅಬ್ಬ ಇನ್ನೊಂದು ಚೀಲ ಬೇಕಾಗುತ್ತೆ. ಅದು ಆ 1 ಚೀಲದಲ್ಲಿ ಅದು ಹಿಡಿಸ್ತಿಲ್ಲ. ಗೈಸ್ ನಾವು ಅಮ್ಮ ಚೀಲ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿವರೆಗೆ ಜೊತೆಗೆ ನಮ್ಮ ಹಿಮಾಲಯನ್ ಬೇರೆ ಹಬ್ಬ ಅಂದ್ರೆ 1-2 ವಾರ ಆಗೈತೆ ಗುರು. ಕರೆಕ್ಟ್ 1 ವಾರಕ್ಕೆ ಒಂದ್ಸಲ ಸ್ಟಾರ್ಟ್ ಮಾಡಿ ಎಲ್ಲರೂ ಒಂದು ರೌಂಡ್ ತಗೊಂಡು ಹೋಗ್ತಿದ್ದೆ. ಆದರೆ ಬಟ್ ಈ ಸಲ ಫಾರ್ ದ ಫಸ್ಟ್ ಟೈಮು 2 ವಾರದಿಂದ ಸ್ಟಾರ್ಟ್ ಮಾಡೇ ಇಲ್ಲ ನಮ್ಮ ಹಿಮಾಲಯನನ್ನು. ಸೊ ಇವಾಗ ಕವರನ್ನ ತೆಗ್ದು ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲರೂ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಅಮ್ಮ ಇದು ಕಲೆಕ್ಷನ್ ಎಷ್ಟೊತ್ತಿಗೆ? ಈಗ ಹೋಗ್ಬಿಟ್ಟು ಬನ್ನಿ ಅಂತ ಪಪ್ಪ ಈಗ ಗಾನ ಕರ್ಕೊಂಬಂದು ಬಿಟ್ಬಿಟ್ಟು ನೀನು ಅಣ್ಣ ಹೋಗ್ಬರೋರು ಅಂತ. ಗೈಸ್ ಆ್ಯಕ್ಚುಲಿ ಹಿಮಾಲಯನ್ ಕವರ್ ಏನೋ ತೆಗ್ದೆ. ಬಟ್ ಆದರೆ ನಮ್ಮಪ್ಪ ಬೆಳಗ್ಗೆ ಏನೋ ಹೇಳಿದ್ರು. ಏನಂತ ಅಂದರೆ ಸಂಜೆ ಹೊತ್ತು ನಮ್ಮಪ್ಪ ಕಲೆಕ್ಷನ್ಗೆ ಹೋಗ್ತಾರೆ, ಫೈನಾನ್ಷಿಯಲ್ ಕಲೆಕ್ಷನ್ಗೆ. ಬಟ್ ನಮ್ಮಪ್ಪಂಗೆ ಇವಾಗ ಆಗಲ್ವಲ್ಲ. ಸೊ ಅದಕ್ಕೆ ನೀನೇ ಹೋಗ್ಬಿಟ್ಟು ಬಾ ಅಂತ ಬೇರೆ ಹೇಳಿದ್ರು. ಹಲೋ ಆದ್ರೂ ಎಷ್ಟೋ ದಿನದ ನಂತರ ಆ್ಯಕ್ಷನ್ ಕ್ಯಾಮ್ರಾಗೆ ಸ್ವಿಚ್ ಆಗಿರೋದು ಗೈಸ್. ನನ್ನ ಮಗೊಂದು ಈ ಪ್ಯಾಂಟಲ್ಲೂ ಜಿಪ್ ಬೇರೆ ಇಲ್ಲ, ಜೊತೆಗೆ ನೈಟ್ ಪ್ಯಾಂಟ್ ಬೇರೆನಾ. ಸುಮ್ಮನೆ ಫೋನು ಇವೆಲ್ಲರೂ ಬಿದ್ದರೆ ಕಷ್ಟ. ಸೊ ಅದಕ್ಕೆ ಫೋನನ್ನು ಟಾಪ್ ಬಾಕ್ಸಿಂದನೇ ಹಾಕಿರ್ತೀನಿ ಇಲ್ಲೇ. ನಮ್ಮ ಹಿಮಾಲಯನ್ಗೆ ನಾನು ಯಾವಾಗ ಟ್ರಿಪ್ಪಿಗೆಲ್ಲ ಹೋಗ್ಬಿಟ್ಟು ಬಂದೆ, ಸೊ ಅವಾಗಲಿಂದ ಏರನ್ನ ಚೆಕ್ ಏನು ಮಾಡಿಸೇ ಇಲ್ಲ. ಒಂದ್ಸಲ ಚೆಕ್ ಮಾಡಿಸ್ಬೇಕು ಏರ್ನ. ಅದು ಬೇರೆ ಇವತ್ತು ವ್ಲಾಗ್ ಬೇರೆ ಲೇಟಾಗಿ ಬೇರೆ ಶುರು ಮಾಡಿದ್ನ. ಅದಕ್ಕೆ ಈಗ ವ್ಲಾಗಲ್ಲಿ ಗಾನವಿನ ಕಾಲೇಜಿಗೆ ಬಿಡೋದು ತೋರಿಸ್ತಿಲ್ಲ, ಗಾನವಿನ ಕಾಲೇಜಿಂದ ಕರ್ಕೊಬರೋದು ತೋರಿಸ್ತಿದ್ದೀನಿ. ನಾವು ಇಲ್ಲೇ ಅವಳ ಫ್ರೆಂಡ್ ಜೊತೆ ನಡ್ಕೊ ಬರ್ತಾವಳೆ. ಗೆಡ್ಡಿ ಎಲ್ಲೆಲ್ಲ ನೋಡ್ತಾವಳೆ. ಇದು ಐಸ್ ಕ್ರೀಮ್ ಏನೋ ತಿನ್ನಕ್ಕೆ ಹೋಗೋಣ ಇನ್ನು. ಹೆಂಗೆ ಲೇಟ್ ಆಗುತ್ತೆ? ಹೆಂಗ್ ಲೇಟ್ ಆಗಲ್ಲ? ಕಣವ, ನಾನು ಕಲೆಕ್ಷನ್ಗೆ ಬೇರೆ ಹೋಗ್ಬೇಕೀಗ ಸಂಜೆ. ಅದಕ್ಕೆ ಏಯ್ ಬಾರಲ್ಲೇ. ಏಯ್ ಚೆನ್ನಾಗಿದ್ಯಾ ಬಾ. ಅಲ್ಲಿ ಯಾರು ನೀನು ನೋಡೋರು? ಗೈಸ್ ನೋಡಿ, ನಮ್ಮ ಗಾನವಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ್ರು ಬೇಡ ಅಂತಾಳೆ. ಏನು ಹೇಳೋದು ಹೇಳಿ? ರೆಡಿ ಇವಾಗ ಯಾಕನ್ ಐಸ್ ಕ್ರೀಮ್ ತಿನ್ನೋಕೆ ಯಾಕನ್ ರೆಡಿ ಆಗೋದು? ಏನು ಬೆಂಗಳೂರಿಗೆ ಹೋಗಿ ತಿನ್ನೋದು? ನಾಳೆ ಆಫ್ ಕ್ಲಾಸ್ ಅಲ್ವಾ? ಆರು ಸಂಜೆ ಟೈಮ್ ಹೋಗೋಕ್ಕೆ ಚಂದಗಾನಲ್ಲಿಗೆ. ಅದೇ ಸಂಜೆ ಟೈಮ್ ಹೋಗೋಣ. ಹಾಂ ಅದೇ ಒಂದು ಈ ಟೈಮಿಗೆ ಹೋಗ್ಬೇಕು, ಒಂದು 5 ಗಂಟೆ ಹಂಗೆ. ಇದು ಐಸ್ ಕ್ರೀಮ್ ಬೇಡ ಹಂಗಾರೆ? ಬೇಡವಾ ಗೈಸ್? ನಮ್ಮ ಗಾನವಿಗೆ ಐಸ್ ಕ್ರೀಮ್ ತಿನ್ನೋದು ಬೇಡ ಅಂತ. ಏನಕ್ಕಂದರೆ ಅವಳು ಯೂನಿಫಾರ್ಮಲ್ಲಿ ಎಲ್ಲಿಗೂ ಬರಲ್ಲ, ಕಾಲೇಜ್ ಬಿಟ್ಟು ಎಲ್ಲಿಗೂ ಬರಲ್ಲ. ಅಂದರೆ ತೀರಾ ಜನರು ಗುಂಪು ಹಾಕಾಬಿಡ್ತಾರೆ, ಗಾನವಿ ಫ್ಯಾನ್ಸ್ ಬರ್ತಾರೆ ಅಂದ್ಬಿಟ್ಟು. ಸರಿ ನೀನು ಇಳಿ, ನಾನೊಂದು ರೌಂಡ್ ಹೋಗಿ ಇದು ಏರ್ ಬೇರೆ ಚೆಕ್ ಮಾಡಿಸ್ಕೊ ಬರ್ತೀನಿ. ಓ ಗಾಯ್ಸ್ ಬಿದ್ರು. ಬ್ರೋ ನಿಧಾನ. ಅಯ್ಯೋ ಬ್ರೋ ಬ್ರೋ ನೀರಿದೆಯಾ? ಅಯ್ಯೋ ಗೈಸ್ ಏನಂತ ಮೇಜರ್ ಏನೋ ಆಗಿರಲಿಲ್ಲ ಗೈಸ್. ಅದು ಕಾಲೇಜ್ ಹುಡುಗರು ಅವ್ರಿಗೆ ಗೊತ್ತಾಗ್ಲಿಲ್ವ ಏನೋ, ಅಲ್ಲಿ ಮುಂದೆನೆ ಹಂಸಿತ್ತು. ನಾನು ನೋಡ್ದಂಗೆ ಗಾಡಿ ಫುಲ್ಲು ಸ್ಕಿಡ್ ಆಗ್ಬಿಟ್ಟು ಬಿದ್ರು. ಒಬ್ರಿಗೆ ಸ್ವಲ್ಪ ಅಲ್ಲಿ ಹಣೆ ಹತ್ರ ತರ್ಸ್ಕೊಂಡಿತ್ತು, ತರ್ಚಿರ್ಲಿಲ್ಲ, ಸ್ವಲ್ಪ ಓಪನ್ ಆಗಿತ್ತು, ಸ್ವಲ್ಪ ಜಾಸ್ತಿನೇ ಬ್ಲೀಡಿಂಗ್ ಬೇರೆ ಆಗ್ತಿತ್ತು. ಅದಕ್ಕೆ ಹೇಳೋದು ಬಾಯ್ಸ್ ಅಂಡ್ ಗರ್ಲ್ಸ್, ಎಂತ ಅರ್ಜೆಂಟ್ ಇದ್ರು ನಿಧಾನವೇ ಪ್ರಧಾನ. ಏನು ಹಬ್ಬ ಅಂದ್ರೆ ಒಂದು 5 ನಿಮಿಷ ಲೇಟ್ ಆಗುತ್ತೆ, ನೋಡಿ ಮಾಡಿ ನಿಧಾನಕ್ಕೆ ಗಾಡಿನ ಓಡಿಸಿ. ನಾರ್ಮಲ್
ಇದು ಪಾಪ ಕಲೆಕ್ಷನ್ಗೆ ಹೋಗಿ ಬರೋದಾ? ಎಲ್ಲೆಲ್ಲಿ ಹೇಳಿ? ಅದೇ ಬಾರು ಹಾಂ, ಸುಜಲಾ ಬುಕ್ ಸ್ಟೋರ್. ಅಮ್ಮ ಏನು ಕಾಫಿ ಮಾಡ್ತಿದ್ಯಾ? ನಂಗೆ ಕಾಫಿ ಬೇಡ, ಐಸ್ ಕ್ರೀಮ್ ಮಾಡಿ ತಿಂತೀನಿ. ಏನ್ ತಿನ್ಬೋದು? ಇದು ನುಗ್ಗೆ ಸೊಪ್ಪು. ಅದೆಲ್ಲ ಸಿಕ್ಕಿರ್ತಾರೆ ಅಲ್ಲಿ ಅಂಗಡಿ ಮನೆ ಕೇಳಿ ನೋಡ್ತೀನಿ ಕೊಡ್ತಾರ ಅಂತ. ಹುಳ್ಳಿಕಾಳೆಲ್ಲ ತಿಂತಾರಲ್ಲ, ಬಸ್ಸಾರು ಮಾಡ್ಕೊಡುವಂತೆ ತಡಿ ಕೇಳ್ತೀನಿ. ಮಾಡ್ಕೊಡ್ತಾವಳು ಇಲ್ಲೇ. ನೀನು ಅದೆಲ್ಲಿ ತಿನ್ನಕ್ಕ ಏನೋ ಒಂದ್ 15 ಸಲ ತಿಂಗ್ಳಿಗೆ ಒಂದ್ಸರಿ ತಿನ್ಬೋದು. ಒಂದಿಷ್ಟು ತಿನ್ಬೇಕು. ನನ್ನ ಮಗ ಹೇಳ್ತಾನೆ ಅಂತ ಅಲ್ಲ, ಒಂದಿಷ್ಟು ಇಷ್ಟಪಟ್ಟು ತಿಂತು. ನನ್ ಮಗ ಒಂದ್ ದಿವಸ ತಿನ್ನ ಕೇಳಿ ನನ್ ಮಗ ಒಂದ್ ಸ್ಪೂನ್. ಅತ್ತೆ ನೀವು ಮೇನ್ ಮಾಡ್ಕೊಟ್ಟಿರೋ ಪಪ್ಪಂಗ್ ತಾನೆ, ಮತ್ತೆ ನಾನ್ ತಿನ್ಬೇಕಾ ಪಪ್ಪ ತಿನ್ಬೇಕಾ? ನೀನು ಒಂಚೂರು ಟೇಸ್ಟ್ ಅದೇ ಒಂದ್ 2 ಸ್ಪೂನ್ ತಿಂದೆ. ಒಂದ್ ಬಾಕ್ಸ್ ಪೂರ್ತಿ ತಂದಿದ್ದು. ಅದೇ ನಾನು ಒಬ್ನೇ ತಿನ್ಲಿ ಅಂತ ತಂದಿದ್ದ. ತಮ್ಮ ಚೆನ್ನಾಗಿರ್ಬೇಕು. ತಿನ್ಲಿ ನನ್ ಮಕ್ಳ ಯಾವ ಚೆನ್ನಾಗಿರ್ಬೇಕಣವ, ಎಲ್ರು ಚೆನ್ನಾಗಿರ್ಬೇಕು. ಅದೇ ಫಸ್ಟ್ ಪಪ್ಪನ ಹೆಲ್ತ್ ಕರೆಕ್ಟ್ ಆಗ್ಬೇಕಲ್ವಾ? ಅವ್ನ ಸೊಪ್ಪನೆ ಅಂತೇಳಿ ಎಷ್ಟು ತಿನ್ಬೋದು ಹಂಗೆ. ಅಲ್ಲ, ಇದು ಯಾವತ್ತೂ ತಿಂದಿಲ್ಲ. ನೀವು ನನ್ ಮಕ್ಳ ತಿನ್ಲಿ ಅಂತ ತಂದಿರೋದು. ತಿನ್ಬೇಕು. ನಾನ್ ತಿಂದೆ. ಇಷ್ಟು ಸೊಪ್ಪು ಹಾಕಿದ್ರೆ ಪಾಪ ಆಗದಿಷ್ಟೇ ಇಷ್ಟ, ಅದು ಜಾಸ್ತಿ ಆಗಲ್ಲ. ಪ್ರಬಂಧ ತಿಂದು ಒಂದ್ ಸ್ಪೂನು, ನೀನ ಮಗ ತಿನ್ಲಿಲ್ಲ. ಚಂದ ಕಣ, ಕಹಿ ಬರಲ್ಲ ಅಷ್ಟು. ತಿಂತಾರೆ, ಹಂಗೇನಿಲ್ಲ ಅವಶ್ಯಕ. ಗೈಸ್ ನಮ್ ಗಾನವಿ ನೋಡಿಲಿ ಐಸ್ ಕ್ರೀಮ್ ಒಳ್ಳೆ ಅಸಹ್ಯ ಎಷ್ಟು ಮಾಡ್ಕೊಂಡು ಎಷ್ಟು ತಿಂತಾಳ. ಏನು ನನ್ ಮೆಲ್ಟ್ ಆಗಿರೋದ್ ಕಣವ. ಅಪ್ಪ ಅಷ್ಟು ಅಸಹ್ಯ ಮಾಡ್ಕೊಂಡು ತಿಂತಾಳ ಅಚ್ಚಾಗಿ ನೋಡಿ ಅಲ್ಲಿ. ಗೈಸ್ ಇವಾಗ ಕಲೆಕ್ಷನ್ಗೆ ನಮ್ಮ ಅಣ್ಣ ಹಿಮಾಲಯನಲ್ಲೇ ಹೋಗೋಣ ಬಾ ಅಂತಾನೆ. ನೀನ್ ಆಚೆ ನಿಲ್ಸಿದ್ದಲ್ಲ ಅದಕ್ಕೆ. ದೇವರಾಜಣ್ಣ ಆರ್ನಳ್ಳಿ. ಅದೇ ನಾವು ಅಲ್ಲಿಗೆ ಹೋಗಿದ್ದು. ನೀವು ಮುಂಚೆ ಇಲ್ಲಿ ಕರ್ಕೋದು ಅಲ್ಲಿಗೆ ಕರ್ಕೋದ್ರೆ ಫುಲ್ಲು ಅದೇ ನಮಗೂ ಗೊತ್ತಿರ್ಲಿಲ್ವಲ್ಲ. ಇಲ್ಲ ಸ್ಟ್ರೋಕ್ ಅಂತ ಅದು ಗೊತ್ತಾಗಲ್ಲ. ಅಲ್ಲಿ ಆಸ್ಪತ್ರೆಗೆ ಹೋದಾದ್ಮೇಲೆ ಹೇಳಿದ್ದವ್ರು ಸ್ಟ್ರೋಕ್ ಆಗೈತೆ. ನನ್ನ ಮಕ್ಕಳು ಕೈತ್ರ ನಾವು ಎಲ್ಲೆಲ್ಲ ಹೋಗ್ಬಿಡುತ್ತೆ. ನಯ ಪೈಸದು ಇಂಪ್ರೂವ್ಮೆಂಟ್ ಅಲ್ಲ ಅವ್ರು ದುಡ್ಡು. ಅಲ್ಲಿಗೆ ಹೋದಾದ್ಮೇಲೆ ಇನ್ನೂ ಜಾಸ್ತಿ ಆಯ್ತು. ಅಲ್ಲಿ SSMಗೆ ಹೋದಾದ್ಮೇಲೆ ಇನ್ನೂ ಜಾಸ್ತಿ ಆಯ್ತು. ಅಲ್ಲಿ ಬಾಬಾ ರೈದಾಗ್ಬಿಡ್ತು. ಇವರು ಇದ್ದಾರೋ ಅಲ್ಲ ಸುಮ್ಮನಿರಿ ಬಾಬಾ, ಏನಾಗಲ್ಲ ಸುಮ್ಮನಿರಿ ನೀವು. ಅವರು ಅಲ್ಲ ಕೇಳೋದು ನ್ಯಾಯ ರೀತಿ ಕರೆಕ್ಟಾಗಿ ಕೇಳ್ತಾರ ಪ್ರೊಫೆಷಣ. ಏನು ಅಲ್ಲ ಮೇಡಮ್, ಅರೆ ಬಂದ್ಮೇಲೆ 1 ಪೈಸದಾರ ಇಂಪ್ರೂವ್ಮೆಂಟ್ ಇದೆಯಾ? ಸುಮ್ಮನೆ ಮೆಡಿಷನ್ ಹಾಕ್ತಿದ್ದೀರಾ, ಅದಾಗ್ತಿದ್ದೀರಾ? ನೆನ್ನೆ ಚೆನ್ನಾಗೇ ನಡ್ಕೊ ಬಂದೆ, ಈಗ ನನ್ನ ಕಾಲು ಕೈ ಎತ್ತಕ್ಕಾಗ್ತದೆ. ನನಗೆ ಅರ್ಥ ಏನು ಅಲ್ಲಿವರೆಗೂ ಫುಲ್ ಇಂಡಿಯಾ ಲಾಸ್ಟ್ ತುದಿವರೆಗೂ ಹೋಗ್ಬಿಟ್ಟು ಬಂದಿದ್ದು. ಹೌದಾ? ಸರಿ ಅಂಕಲ್, ಆಯ್ತು ಬರ್ತೀವಿ. ಅಜ್ಜಿ ಯಾವಾಗ ಬಂದ್ರಿ? ಹೌದಾ? ಕಲೆಕ್ಷನ್ಗೆ ಹೋಗಿದ್ದೆ. ಶಾವ್ ಕುಡಿಯಲ್ಲಿ ಕುತ್ಕೊಂಡು ಅಲ್ಲಿ ಒಬ್ರು ಸಹ್ಯಾದ್ರಿ ಹತ್ರ ಒಂದು ನಿಮಿಷ ಮ್ಯೂಟ್ ಮಾಡು. ಮಾಡ್ತೀನಿ. ಪಾಪ ಸ್ವಲ್ಪ ಜನ ಕಮೆಂಟ್ ಹಾಕ್ತಿದ್ರು, ಏನಂತಂದರೆ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಕಡೆ ಗಮನ ಕೊಡೋಕ್ಕೆ ಬರಲ್ಲ, ನಿಮ್ಮ ಅಪ್ಪಂಗೆ BP 180 ಮೇಲೆ ಹೋಗೈತೆ, ಆದರೂ ಸುಮ್ಮನಿದ್ದೀರಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ದೀರಲ್ಲ, ಹಂಗೆ ಹಿಂಗೆ ಅಂತ. ಅದೇನು ಗೊತ್ತಾ ನಾನು ಸ್ಟಾರ್ಟಿಂಗಿಂದ ಚೆಕ್ ಮಾಡಿಸ್ತೇನೆ ನೋಡಿ. 25-30 ವರ್ಷದಿಂದ ನಾವು ಆ 30 ವರ್ಷದಿಂದೇನು ನನಗೆ 180ನೇ BP, 170, 180. ಅದೇ ನಿಮಗೆ ನಾರ್ಮಲ್ ಅಂದ್ರೆ ನಾರ್ಮಲ್ ಅಂತಾನೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ.
ಒಟ್ನಲ್ಲಿ ಮುಂಚೆಯಿಂದನೂ ಅಷ್ಟೇ. ಏನೇ ಅವ್ರು ಮಾತ್ರೆ ಅವು ತಗೊಂಡ್ರು ನನ್ಗೆ ಅದಕ್ಕಿಂತ ಕಮ್ಮಿ ಆಗಲ್ಲ. 180ನೇ ಮಾಮೂಲಿ ನನಗೆ. ಮತ್ತೆ ಇನ್ನೊಂದು ಏನು ಗೊತ್ತಾ, BP ಮಷಿನ್ ಕರೆಕ್ಟಾಗಿ ಇಲ್ವಾ ಏನೋ. ಕರೆಕ್ಟ್ ಆಗಿದೆ ಮಗನೇ. ಹಂಗಂತೀರಾ? ನಿಮಗೂ 200 ತೋರಿಸುತ್ತಾ? ಓಕೆ ಗೈಸ್, ವ್ಲಾಗು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.